ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಹುಡುಗ ಅಕ್ಷರ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೊಂದು ಐತಿಹಾಸಿಕ ಇತಿಹಾಸ ಇರುವಂತ ಒಂದು ಸ್ಥಳದ ಬಗ್ಗೆ ಮಾಹಿತಿ. ಸೊ ಆಲ್ರೆಡಿ ಒಂದು ತಮ್ಮನೇಲಿ ನೋಡಿರ್ತೀರ. ಸೊ ಯಾವ್ದಂತ ಪ್ಲೇಸ್ ಇದಾಗಲೇ ಒಂದು ಗೊತ್ತಾಗಿರ್ತದೆ. ಆ ಒಂದು ಐತಿಹಾಸಿಕ ಸ್ಥಳ ಯಾವ್ದಂದ್ರೆ ನಮ್ಮ ಬಳ್ಳಾರಿಯ ಒಂದು ಕಾರ್ಯಕ್ರಮ. ಸೊ ಇದು ಯಾವಾಗ ಆಯ್ತು, ಯಾರಿಂದ ಒಂದು ಸ್ಥಾಪಿಸಲಾಯ್ತು ಅಂತ ಒಂದು ಚಿಕ್ಕಮ್ಮನ ಒಂದು ತಿಳ್ಕೊಳ್ಳುವ. ಇದನ್ನ ಸುಮಾರು ಬ್ರಿಟಿಷ್ ಕಾಲದಲ್ಲಿ ಒಂದು ರೆಡಿ ಆಗಿರುವಂತಹ ಜೈಲು. ಸುಮಾರು 1800ರಲ್ಲಿ ಬಳ್ಳಾರಿಯನ್ನು ಒಂದು ಮದ್ರಾಸ್ ಪ್ರೆಸಿಡೆಂಟ್ ನೊಂದಿಗೆ ವಿಲೀನಗೊಳಿಸಿದಾಗ ಬ್ರಿಟಿಷ್ ಒಂದು 3 ಜೈಲು ಸ್ಥಾಪಿಸಬೇಕಂತ ಡಿಸಿಷನ್ ಬಂದ್ರು. ಆ ಟೈಮಲ್ಲಿ ಒಂದು ರೆಡಿ ಮಾಡಿರುವಂತಹ ಒಂದು ಪ್ಲೇಸ್ ಅಂತ. ಸೊ ಅದರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ, ಅಂದ್ರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗಿರೋದು 1857. ಅದರ ನಂತರ 1872ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸ್ಥಾಪಿಸಲಾಯಿತು ಅಂತಾನೆ ಹೇಳ್ಬೋದು. ಇದನ್ನು ಮೊದಲು ಒಂದು ಕೇಂದ್ರ ಕಾರ್ಯಾಗಾರ ಅಂತ ಕೂಡ ಒಂದು ಕರೆಯುತ್ತಿದ್ರು. ಎರಡನೇದು ಬಂದ್ಬಿಟ್ಟು ಅಲ್ಲಿಪುರ ಬಯಲು ಜೈಲು. ಅದೇ ತರ ಒಂದು ಮೂರನೇದು ಬಂದ್ಬಿಟ್ಟು ಟಿಬಿ ಸ್ಯಾನಿಟೋರಿಯಂ ಒಂದು ಜೈಲನ್ನ ಒಂದು ಸ್ಥಾಪಿಸಲಾಯ್ತು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪೀರಿಯಡ್ ಅಲ್ಲಿ ಒಂದು ಪ್ರಮುಖವಾಗಿ ಒಂದು ಈ 3 ಜೈಲನ್ನ ಒಂದು ಬ್ರಿಟಿಷರೇ ಒಂದು ಸ್ಥಾಪನೆ ಮಾಡಿದ್ದಂತ ಹೇಳ್ಬೋದು. ಐತಿಹಾಸಿಕ ಏನಕ್ಕಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಒಂದು ಪುರಾತನವಾಗಿರುವ ಜೈಲು ಇದಾಗಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಹೇಳ್ಬೇಕಂದ್ರೆ ಬ್ರಿಟಿಷ್ ಯಾಕೆ ಒಂದು ಇಲ್ಲೇ ಬಳ್ಳಾರಿಯಲ್ಲಿ ಯಾಕೆ ಒಂದು ಅಂತ ಒಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಆಗಿನ ಕಾಲದಲ್ಲಿ ಒಂದು ಬಳ್ಳಾರಿ ಪ್ರಮುಖ ಒಂದು ಪಟ್ಟಣವಾಗಿತ್ತು. ಇವಾಗ ಒಂದು ಬೆಂಗಳೂರೆಲ್ಲ ಹೇಗೆ ಒಂದು ಮೇನ್ ಸಿಟಿ ಅಂತಾರಲ್ಲ, ಅದೇ ತರ ಬಳ್ಳಾರಿ ಕೂಡ ಒಂದು ಬ್ರಿಟಿಷರ ಆಳ್ವಿಕೆಯಲ್ಲಿ ಒಂದು ಪ್ರಮುಖ ಪಟ್ಟಣವಾಗಿತ್ತು. 1800ರಲ್ಲಿ ಅಂದ್ರೆ 1800 ವಿಲೀನ ಆಯ್ತಲ್ಲ, ಅದರ ನಂತರ ಅದರ ಒಂದು ಪ್ರಾಶಸ್ತ್ಯ ಇನ್ನೂ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಒಂದು ಮೇನ್ ಸಿಟಿಯಲ್ಲಿ ಇರಲಿ ಅಂತ ಒಂದು ಬಳ್ಳಾರಿಯಲ್ಲಿ ಒಂದು ಕಾರ್ಯಕ್ರಮ ಒಂದು ಸ್ಥಾಪನೆ ಮಾಡಲಾಯಿತು ಅಂತಾನೆ ಹೇಳ್ಬೋದು. ಸೊ ಆಗಿನ ಒಂದು ಕಾಲದಲ್ಲಿ ಒಂದು ಮೊದಲ ಜಿಲ್ಲಾಧಿಕಾರಿಯಾದ ಸರ್ ಥಾಮಸ್ ಮುನ್ರೋ ಅವರು ರಾಜಕೀಯ ಕೈದಿಗಳಿಗೆ ಜೈಲು ವಾಸ ಮಾಡಲು ಈ ಒಂದು ಇದನ್ನ ಒಂದು ಸ್ಥಾಪನೆ ಮಾಡಬೇಕಂತ ಶಿಫಾರಸ್ ಮಾಡಿದ್ರಂತೆ. ಸೊ ಅದರ ಒಂದು ಶಿಫಾರಸ್ಸು ಮೇಲೆ ಒಂದು ಈ ಜೈಲು ಒಂದು ರೆಡಿ ಮಾಡಿದ್ರಂತಾನೆ ಹೇಳ್ಬೋದು. ಇನ್ನು ಮುಂದೆ ಒಂದು ತಿಳ್ಕೊಳ್ಬೇಕಂದ್ರೆ ವಿದ್ಯುತ್ ಬೇರೆ ಹೊಂದಿದ ಜೈಲು ಅಂತಾನೆ ಇದು ಹೇಳ್ಬೋದು. ಮದ್ರಾಸ್ ಸೈನ್ಯದ ಒಂದು ಕಂಟೋನ್ಮೆಂಟ್ ಬಳಿಕ ಇದೇ ಒಂದು ಅತಿ ದೊಡ್ಡ ಜೈಲಾಗಿತ್ತಂತೆ. ಇನ್ನು ಇದರ ಬಗ್ಗೆ ಒಂದು ತಿಳ್ಕೊಳ್ಳಿಕ್ ಹೋದ್ರೆ, ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಅನೇಕ ದಿಗ್ಗಜರನ್ನ ಈ ಜೈಲಿಗೆ ಹಾಕಿದ್ರಂತೆ. 1920ರಲ್ಲಿ ಮೊದಲ ಬಾರಿಗೆ ತಿರುವಾಂಕೂರು ರಾಜ್ಯದಿಂದ ಸುಮಾರು 2000ಕ್ಕೂ ಹೆಚ್ಚು ಜನರ ನಾಗರಿಕ ಕೈದಿಗಳಾಗಿ ಜೈಲಿಗೆ ಕರೆಲಾಯಿತು ಅಂತಾನೆ ಹೇಳ್ಬೋದು. ಈ ಜೈಲಲ್ಲಿ ಈ ಹಿಂದೆ ಒಂದು ಯಾರೆಲ್ಲ ಇದ್ದಾರಂತ ಒಂದು ನೋಡಿಬೋದು. ಈ ಹಿಂದೆ ಒಂದು ಸ್ವಾತಂತ್ರ್ಯ, ಸೊ ಐತಿಹಾಸಿಕ ಏನಕ್ಕೆ ಹೇಳ್ತಾರೆ, ಈ ಹಿಂದೆ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಪಾಲ್ಗೊಂಡಿರುವಂತಹ ಅನೇಕ ದಿಗ್ಗಜರು ಕೂಡ ಈ ಜೈಲಲ್ಲಿ ಒಂದು ವಾಸವಾಗಿದ್ರು. ಒಂದು ರಾಜಾಜಿ ಕಾಮರಾಜ್ ನಾಡ, ಕೊಟ್ಟಿ ಶ್ರೀರಾಮುಲು, ಸಂಜೀವ್ ರೆಡ್ಡಿ, ಬೇಜವಾಡ ಗೋಪಾಲ್ ರೆಡ್ಡಿ, ಇ.ವಿ. ರಾಮಸ್ವಾಮಿ ನಾಯ್ಕರ್, ಓ.ವಿ. ಅಳಗೇಶನ್, ಬಳ್ಳಾರಿಯ ಟೇಕೂರು ಸುಬ್ರಹ್ಮಣ್ಯ ಇದಂತೆ ಅನೇಕ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಹೋರಾಟದಲ್ಲಿ ಒಂದು ಭಾಗವಹಿಸಿದಾಗ ಆ ಒಂದು ರಾಷ್ಟ್ರೀಯ ನಾಯಕರನ್ನ ತಂದು ಬಳ್ಳಾರಿ ಜೈಲಲ್ಲಿ ಒಂದು ಇಟ್ಟಿದ್ರಂತೆ. ಇನ್ನು ವಿದೇಶಿ ಕೈದಿಗಳಿಗೆ ಕೂಡ ಇಲ್ಲಿದ್ರಂತೆ ಒಂದು ಮಾಹಿತಿ. ಚಕ್ರವರ್ತಿ ರಾಜಗೋಪಾಲ್ ಚಾರಿ, ದ್ರಾವಿಡ ಚಳವಳಿಯ ನೇತಾರ 1942ರ ವಿಶ್ವ ಯುದ್ಧದ ಸಂದರ್ಭದಲ್ಲಿ ವಿದೇಶಿ ಬಂದಿಗಳನ್ನು ಕೂಡ ಈ ಕಾರ್ಯಕ್ಕೆ ಒಂದು ತಂದು ಬಂಧನ ಮಾಡಲಾಗಿತ್ತಂತೆ. ಅದೇ ಒಂದು ಗಮನಾರ್ಹ ಸಂಗತಿ ಅಂತಾನೆ ಹೇಳ್ಬೋದು. ಈ ಒಂದು ಜೈಲಿಗೆ ಯಾರೆಲ್ಲ ಒಂದು ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಗಾಂಧೀಜಿಯವರು ಸುಮಾರು 2 ಬಾರಿ ಒಂದು ಭೇಟಿ ನೀಡಿದ್ರಂತೆ. ಇಂದಿರಾ ಗಾಂಧಿ ಒಂದು ತುರ್ತು ಪರಿಸ್ಥಿತಿ ಘೋಷಣೆ ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್.ಕೆ. ಅಡ್ವಾಣಿ ಅವರನ್ನು ಇದೇ ಒಂದು ಬಳ್ಳಾರಿ ಜೈಲಿಗೆ ತಂದು ಇಟ್ಟಿದ್ರಂತೆ. ಇನ್ನು 1905ರಲ್ಲಿ ಬಾಲಗಂಗಾಧರ, 1937ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಕೂಡ ಒಂದು ಭೇಟಿ ನೀಡಿದ್ರಂತಾನೆ ಹೇಳ್ಬೋದು. ಸೊ ಭದ್ರತೆ ಹೊಂದಿರುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಅಂತಾನೆ ಹೇಳ್ಬೋದು. ಆಗಿನ ಕಾಲಕ್ಕೆ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಜೈಲು ವಾಸವಾಗಿರುವಂತಹ ಒಂದು ಜೈಲಾಗಿರೋದ್ರಿಂದ ಇದೊಂದು ಐತಿಹಾಸಿಕ ಒಂದು ಇತಿಹಾಸ ಇರುವಂತಹ ಜೈಲು ಅಂತ ಕೂಡ ಒಂದು ಗೊತ್ತಾಗ್ತದೆ. ಇವಾಗ ಒಂದು ಸೆಕ್ಯೂರಿಟಿ ಪರ್ಪಸ್ ಏನೆಲ್ಲ ಒಂದು ಅಪ್ಗ್ರೇಡ್ ಆಗ್ತದೆ ಅದೆಲ್ಲವೂ ಕೂಡ ಈ ಜೈಲಲ್ಲಿ ಒಂದು ಇವಾಗ ಅಳವಡಿಸಲಾಗಿರ್ತದೆ. ಸೊ ಇಷ್ಟು ಹೇಳ್ತಾ ಈ ಒಂದು ಐತಿಹಾಸಿಕ ಜೈಲ್ ಬಗ್ಗೆ ಇದೊಂದು ಸಣ್ಣ ಮಾಹಿತಿ. ಮುಂದಿನ ಧನ್ಯವಾದಗಳು.